ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರೇ, ನಮ್ಮ ಕಾಡುಗೊಲ್ಲರ ಸಂಘದ ಅಧ್ಯಕ್ಷರ ರಾಜಣ್ಣನವರೇ, ನಮ್ಮ ಚಿತ್ರದುರ್ಗ ಜಿಲ್ಲೆಯ ZP ರವೀಣ್ಣನವರೇ, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಂತಹ ನಮ್ಮ ಮಹಾಲಿಂಗಪ್ಪನವರೇ, ನಾವು ಚಳ್ಳಕೆರೆ ತಾಲೂಕು ಗಡಪನಕುಂಟೆ ಗ್ರಾಮದಲ್ಲಿ ವಾಸ ಮಾಡ್ತಾಯಿದ್ವಿ. ನಮಗೆ ದನ ಕರುಗಳು ಕಟ್ಕೊಂಬಕ್ಕೆ ಊರಿಗೆ ಜಾಗ ಇಲ್ಲ, ಕುರಿಗಳಿಗೂ ಇಲ್ಲ, ಮನೆ ಕಟ್ಕೊಂಬಕ್ಕೂ ಜಾಗ ಇಲ್ಲ. ಆದ್ದರಿಂದ ನಾವು ಸರ್ಕಾರಿ ಗೋಮಾಳದಲ್ಲಿ ಕಟ್ಕೊಂಡು ಜೀವನ ಮಾಡ್ತಾಯಿದ್ವಿ 10 ವರ್ಷದಲ್ಲಿ. ಆ ಜಮೀನಿಗೆ ಸುಮಾರು ನಮ್ಮ ತಂದೆಯವ್ರ ಕಾಲದಲ್ಲಿ ಯಾರೂ ಇಲ್ಲದು ವೇಸ್ಟ್ ಲ್ಯಾಂಡು ಅಂತಂದು ಅಕ್ಕಪಕ್ಕದ ಸಾಗುವಳಿ ಮಾಡ್ಕೊಂಡು ಬಿಟ್ಟಿರೋದು. ವೇಸ್ಟ್ ಲ್ಯಾಂಡಲ್ಲಿ ಜೀವನ ಮಾಡ್ತೀವಿ ನಾವು. ಯಾರ ಸವಾಸಕ್ಕೂ ಯಾವ ಸುದ್ದಿ ಗದ್ದಲ ಗಲಾಟೆಗೆ ಹೋದಂಗೆ ನಮ್ಮ ಪಾಡಿಗೆ ನಾವು ಜೀವನ ಮಾಡ್ಕೊಂಡು ಕುರಿದನ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಆದರೆ ನಾವು ಜೀವನ ಮಾಡೋದನ್ನ ನೋಡ್ಕೊಂಡು ಸಹಿಸಲಾರದ ಜನ ಆ ಹೊಲದವ್ರಿಗೆ ಎಲ್ಲೋ ಇರೋರಿಗೆ ಫೋನ್ ಮಾಡಿ ನಾವು ಗುಡಿಸ್ಲು ಮನೆ ಕಟ್ತಾರೆ, ಇವರು ನೀರಿನ ಪಂಚಾಯತಿಯಿಂದ ನೀರಿನ ವ್ಯವಸ್ಥೆ ಮಾಡ್ಕೊಂಡವ್ರಿಗೆ ದನ ಕರುಗಳಿಗೆ ಕುಡಿಯೋ ನೀರಿಗೆ ಇವನ್ನೇನಾದರೂ ಮಾಡಿ ಜಾಗದಿಂದ ಬಿಡಿಸ್ಬೇಕು, ನೀವು ಬರ್ರಿ ಅಂತಂದು ಅವರಿಗೆ ಫೋರ್ಜರಿ ಮಾಡಿ ಉದ್ದೇಶಪೂರ್ವಕ ಮಾಡಿದರು ಸ್ವಾಮಿ. ನಾವೇನು ಮಾಡೋಕ್ಕಾಗುತ್ತೆ? ಇದನ್ನು ಎಚ್ಚೆತ್ಕೊಂಡು ಸ್ವಾಮಿ, ಮಾಧ್ಯಮದ ಮಿತ್ರರಿಗೆ ತಲುಪೋವರೆಗೂ ನೀವು ಶೇರ್ ಮಾಡಬೇಕು. ನಮ್ಮ ಗುಡಿಸಲು ಕಿತ್ತಾಕಿರೋದು, ಶೆಡ್ಗೆ ಹಾಕಿರ್ತಕ್ಕ ಪೈಪ್ ಕಿತ್ತಾಕಿರೋದು, ನಾವು ಇರ್ತಕ್ಕಂಥದ್ದು ಗಿಡ ಮರಗಳು ಬೆಳೆಸ್ಕೊಂಡಿದ್ವಿ ದನ ಕರುಗಳ ನೆಳ್ಳಿಗಂತ, ಅವನ್ನು ಸಹ ಕಿತ್ತು ಬಿಸಾಕಿ ಮಾಡಿದ್ದಾರೆ. ಆಮೇಲೆ ಅವ್ರಿಗೆ ಕೊಟ್ಟಿರೋದು ಸರ್ಕಾರದಿಂದ 3 ಎಕರೆ 32 ಗುಂಟೆ. ಅವರು ಸಾಗುವಳಿ ಮಾಡ್ತಿರೋದು 5 ರಿಂದ 6 ಎಕರೆ ಜಮೀನು. ಅದನ್ನು ಬಿಟ್ಟು ವೇಸ್ಟ್ 1 ಎಕರೆ ಐತೆ, 1 ಎಕರೆನೂ ಇಲ್ಲ, ಅದು ವೇಸ್ಟ್ ಲ್ಯಾಂಡು. ಅದ್ರಾಗ ಏನೂ ಮಾಡೋಕ್ಕೆ ಬರಲ್ಲ ಸ್ವಾಮಿ. ಇದನ್ನು ಮಾಧ್ಯಮದ ಮಿತ್ರರಿಗೆ ತಲುಪಿಸಲೇಬೇಕು, ನಮ್ಮನ್ನು ಬಂದು ಕಾಪಾಡಲೇಬೇಕು ನೀವೆಲ್ಲರೂ. ನಿಮಗೆ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ವಾಟ್ಸಪ್ಗೆ ವಿಡಿಯೋನ ಶೇರ್ ಮಾಡ್ತೀನಿ ಸ್ವಾಮಿ. ನಮ್ಮ ಅವರು ಸಹ ಕರಿಯಪ್ಪ ಶಿವು ಸಹ ಹೇಳಿದ್ದೀನಿ, ಮಾತಾಡೋಣ ಅಧಿಕಾರಿಗಳ ಹತ್ರವನ, ಗಲಾಟೆ ಗದ್ದಲ ಬೇಡ ಅವ್ರ ಹತ್ರ ಅಂದರೆ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೆ ಅವ್ರ ಹತ್ರ ಏನು ಮಾತಾಡೋಕ್ಕೂ ಇಲ್ಲ. ಅವ್ರು ಏನು ಕಿತ್ತಾಕಿದ್ರು ಏನು ಮಾಡಿದ್ರು ನಾವು ಏನೂ ಇಲ್ಲ ಸ್ವಾಮಿ. ಸುಮ್ಮನೆ ಕೈ ಕಟ್ಕೊಂಡು ಕಪ್ಪಿಗಳಾಗಿ ಕುಂತು ಬಿಟ್ಟಿದ್ದೀವಿ ಸ್ವಾಮಿ. ಇಲ್ಲ, ನೀವು ಬಂದು ನಮಗೆ ರಕ್ಷಣೆ ಕೊಟ್ಟು ನಮಗೆ ವಾಸ ಮಾಡೋಕ್ಕೆ ಜಾಗ ಕೊಡಿಸ್ರಿ, ಇಲ್ಲ ಅಂದರೆ ನಾವು ವಿಷ ತಗೊಂಡು ಸಾಯ್ತೀವಿ ಸ್ವಾಮಿ, ನಮಗೆ ಸಾಕು. ಈಗ ಅವ್ರಿಗೆ ನಾವು ಮಿಲ್ಟ್ರಿಯಾಗ ಅದೀವಿ ಅಂತಂದು ಹೇಳಿಬಿಟ್ಟು ದೌರ್ಜನ್ಯ ಮಾಡ್ಕೊಂಡು ಅವ್ರಿಗೆ ಸರ್ಕಾರ ಕೊಟ್ಟಿರೋದು ಒಂದಿಷ್ಟು, ಅದಕ್ಕಿಂತ 1 ಪಟ್ಟು ಜಾಸ್ತಿ ಮಾಡ್ಕೊಂಡು ವೇಸ್ಟ್ ಲ್ಯಾಂಡಲ್ಲಿ ನಾವು ಜೀವನ ಮಾಡೋದಕ್ಕೂ ನಮಗೆ ವಿಧಿ ಬಿಟ್ಟಿಲ್ಲ ಅಂದರೆ, ಅವ್ರಿಗೆ ಮಾಡ್ಕೊಂಡು ತಿಂಬೋಕೆ ಕೊಟ್ಟೈತೆ ಸರ್ಕಾರ ಅಂದರೆ, ನಮಗೆ ದನ ಕರುಗಳು ಕಟ್ಕೊಂಡು ಜೀವನ ಮಾಡೋಕ್ಕೆ ಕೊಡಲ್ಲ ಸ್ವಾಮಿ ಸರ್ಕಾರ. ನಮಗೆ ಸರ್ಕಾರದಾಗ ಯಾವುದೂ ಕೊಡೋದಿಲ್ಲ. ನಾವು ಅಷ್ಟು ಹೀನವಾದ ಕಾಡುಗೊಲ್ಲರಾಗಿಬಿಟ್ಟಿದ್ವಿ ಸ್ವಾಮಿ. ನಾವು ಎಂಥ ಪರಿಸ್ಥಿತಿ ಬಂದೈತೆ ಅಂದರೆ ನಮಗೆ ಅಷ್ಟು ತುಂಬ ನೋವಾಗಿದೆ ಸ್ವಾಮಿ. ಇರಬಾರ್ದಾಗಿತ್ತು, ಆದರೂ ಇಲ್ಲಿವರೆಗೂ ಜೀವ ಹಿಡ್ಕೊಂಡು ಮಕ್ಕಳ ಮುಖ ನೋಡ್ಕೊಂಡು ಸುಮ್ಮನೆ ಇದೆ ಸ್ವಾಮಿ. ಮಕ್ಕಳ ಪರದೇಶಿ ಆಗ್ತವೆ. ಮಕ್ಕಳಿಗೂ ನಾನು ವಿಷ ಕೊಟ್ಟು ಸಾಯಿಸೋಕ್ಕೆ ಕೈಯಾಗೆ ಎತ್ತಿ ಇಳಿಸಿರೋ ಮಕ್ಕಳು ಹೆಂಗೆ ಸಾಯಿಸೋದು ಅಂತಂದು ಯೋಚನೆ ಮಾಡ್ಕೊಂಡು ಸುಮ್ಮನೆ ಇದ್ದೀವಿ ನಾವು. ಇದನ್ನು ಆದಷ್ಟು ಸ್ವಾಮಿ ಮಾಧ್ಯಮದ ಮಿತ್ರರಿಗೂ ಅಧಿಕಾರಿಗಳ ವರ್ಗಕ್ಕೆ ನೀವು ಶೇರ್ ಮಾಡಿರಿ ವಿಡಿಯೋಗಳು.